ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಹೋಮ್ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರುವಂಥ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಒಂದು ಸಮ್ಮರಲ್ಲಿ ತುಂಬಾ ಬೋರಿಂಗ್ ಆಗಿರುತ್ತೆ. ಒನ್ಸ್ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಅವಾಗಿನ ಕೆಲಸ ಅವಾಗಲೇ ಮಾಡ್ಕೊಳ್ಳೋದ್ರಿಂದ ಕೆಲಸಗಳನ್ನು ತುಂಬ ಈಸಿಯಾಗಿ ಮುಗಿಸ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಯಾವಾಗಲೂ ಒಂದೇ ಥರ ಇರುವಂಥ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ತುಂಬ ಬೋರ್ ಆಗ್ತಾ ಇರುತ್ತೆ. ಹಂಗಂತ ಪ್ರತಿ ಸರಿ ಕೂಡ ಆಲ್ಟ್ರೇಷನ್ ಅನ್ನೋದು ಮಾಡೋಕ್ಕೆ ಆಗಲ್ಲ. ಇರೋ ಅಂತಹ ವಸ್ತುಗಳನ್ನ ಸ್ವಲ್ಪ ಅದಲು ಬದಲು ಮಾಡಿ ಇಟ್ಕೊಳ್ಳೋದ್ರಿಂದ ಕಿಚನ್ಗೆ ಒಂದು ಹೊಸ ಲುಕ್ ಅನ್ನೋದು ಬರುತ್ತೆ. ನೀವು ಲುಕ್ ಆ್ಯಡ್ ಆಗಿರುವಂಥ ಕಿಚನಲ್ಲಿ ಅಡುಗೆ ಮಾಡಬೇಕಂದ್ರೂ ಅಥವಾ ಏನಾದ್ರು ಕೆಲಸ ಮಾಡಬೇಕಂದ್ರೂ ಕೂಡ ಇಂಟ್ರೆಸ್ಟಿಂಗ್ ಆಗಿ, ಉತ್ಸಾಹದಿಂದ, ಮೋಟಿವೇಶ್ನಲ್ ಆಗಿ ಇರುತ್ತೆ. ಸೊ ಈಗ ನಾನು ಏನು ಚೇಂಜಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಕ್ಲೀನಾಗಿರುವಂಥ ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡು ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಈ ಒಂದು ಕ್ಲಾತಿಂದ ಕಿಚನ್ ಕೌಂಟರ್ ಟೈಲ್ಸ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಲಿ ಒನ್ಸ್ ಕಿಚನ್ನ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಈ ಒಂದು ಸಾರಿ ನಾನು ಶಿವರಾತ್ರಿ ಹಬ್ಬದ ಟೈಮಲ್ಲಿ ಕಿಚನ್ನ ಡೀಪ್ ಕ್ಲೀನ್ ಮಾಡಿದ್ರಿಂದ ಸೊ ಆಲ್ಮೋಸ್ಟ್ ಒಂದು 10 to 15 ಡೇಸ್ ಆದಮೇಲೆ ಮತ್ತೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡಿರುವಂಥ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಕಿಚನ್ ವಾಲ್ಸ್ ಇರ್ಬೋದು, ಸ್ಟವ್ ಎಲ್ಲದನ್ನ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಕಿಚನ್ ಪೂರ್ತಿ ಕ್ಲೀನಿಂಗ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಕೆಲವೊಂದು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಜಸ್ಟ್ ನಾನು ಒಂದು ಪಾರ್ಟಿಷನ್ ಮಾತ್ರ ಯಾವುದನ್ನ ಚೇಂಜ್ ಮಾಡ್ತಾ ಇದ್ದೀನಿ, ಆ ಒಂದು ಪಾರ್ಟ್ ಮಾತ್ರನೇ ಯಾವ ರೀತಿ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ಟವ್ ಎಲ್ಲ ಕೂಡ ಕ್ಲೀನ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಮೈಕ್ರೋವೇವ್ ಸುತ್ತಮುತ್ತ ಎಲ್ಲ ಕೂಡ ಡೀಪ್ ಕ್ಲೀನ್ ಮಾಡೋಣ ಅನ್ನೋದ್ರಿಂದ ಅದರ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ಕೂಡ ಸೈಡ್ಗೆ ತೆಗೆದು ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ವಿಂಡೋನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕಿಚನಲ್ಲಿ ಸಾಮಾನ್ಯವಾಗಿ ಈ ಒಂದು ಕಿಟಕಿಗಳನ್ನೋದು ತುಂಬಾ ಜಾಸ್ತಿ ಜಿಡ್ಡಾಗಿರುತ್ತೆ. ಈಸಿಯಾಗಿ ಕ್ಲೀನ್ ಮಾಡಬೇಕು ಅನ್ನೋದಾದರೆ ನಾವು ಏನು ಪ್ರಿಪೇರ್ ಮಾಡಿಟ್ಕೊಂಡಿರ್ತೀವಿ ಹೋಮ್ಮೇಡ್ ಸೊಲ್ಯೂಷನ್ನು, ಅದನ್ನು ಆದಷ್ಟು ಬಿಸಿ ಮಾಡಿ ಸ್ವಲ್ಪ ಬಿಸಿ ಇದ್ದಂಗೆ ನಾವು ಕಿಟಕಿಗಳಿಗೆ ಅಪ್ಲೈ ಮಾಡಿ ಕ್ಲೀನ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಜಿಡ್ಡು, ಕೊಳೆ ಅನ್ನೋದೆಲ್ಲ ಕೂಡ ಕ್ಲೀನ್ ಆಗಿಬಿಡುತ್ತೆ. ಒಂದು ಪುಟ್ಟದಾಗಿರುವಂಥ ಪಾತ್ರೆಯಲ್ಲಿ ನಾನು ಲಿಕ್ವಿಡ್ನ ಬಿಸಿ ಮಾಡಿಕೊಂಡು ಈಗ ಯಥಾ ಪ್ರಕಾರ ಈ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಈ ಒಂದು ಲಿಕ್ವಿಡ್ನ ವಿಂಡೋಗೆ ಸ್ಪ್ರೇ ಮಾಡ್ಕೊಳ್ತೀನಿ. ಈಗ ಒಂದು ಸ್ಕ್ರಬ್ಬರ್ನ ತೊಗೊಂಡು ನೀಟಾಗಿ ಒಂದ್ಸರಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ರಾಡ್ಸ್ ಮೇಲೆಲ್ಲ ಕೂಡ ಸ್ವಲ್ಪ ಜಿಡ್ಡು ಅನ್ನೋದು ಆಗಿರುತ್ತೆ. ಸೊ ವಿಂಡೋ ಗ್ಲಾಸ್ ಎಲ್ಲನೂ ಏನಿದೆ ಅದನ್ನೆಲ್ಲ ಕೂಡ ಒಂದ್ಸರಿ ಸ್ಕ್ರಬ್ ಮಾಡ್ಕೊಂಡಿದ್ದ ಆದಮೇಲೆ ನಾರ್ಮಲ್ ಆಗಿ ಒಂದು ಮೈಕ್ರೋಫೈಬರ್ ಕ್ಲಾತ್ನ ನೀರಲ್ಲಿ ನೀಟಾಗಿ ಹಿಂಡ್ಕೊಂಡು ಆ ಒಂದು ಬಟ್ಟೆಯಿಂದ ಇದನ್ನೆಲ್ಲ ಕೂಡ ವೈಪ್ ಮಾಡಿದ್ರೆ ತುಂಬ ನೀಟಾಗಿ ಕಿಟಕಿ ಅನ್ನೋದು ಕ್ಲೀನ್ ಆಗುತ್ತೆ. ಕಿಟಕಿಯ ಬ್ಯಾಕ್ ಸೈಡ್ ಕೂಡ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬ್ಯಾಕ್ ಸೈಡಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ರೀತಿ ವೈಟ್ ಕಲರ್ ಏನಿರುತ್ತೆ ವಿಂಡೋ ಸೈಡಲ್ಲಿ, ಸೊ ಈ ಎಡ್ಜಸ್ ಮೇಲೂ ಕೂಡ ಲಿಕ್ವಿಡ್ನ ಸ್ಪ್ರೇ ಮಾಡಿ ಸ್ಕ್ರಬ್ಬರ್ನ ತೊಗೊಂಡು ನೀಟಾಗಿ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಂಡ್ರೆ ಬೆಟರು. ಇಲ್ಲ ಅನ್ನೋದಾದರೆ ಪ್ರತಿ ಸರಿ ಕೂಡ ಅಲ್ಲೂ ಕೂಡ ಜಿಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇರುತ್ತೆ. ವಾಟರ್ ಹಾಕಿ ಕ್ಲೀನ್ ಮಾಡಿದ್ರು ಕೂಡ ಅಷ್ಟು ನೀಟಾಗಿ ಕ್ಲೀನ್ ಆಗಲ್ಲ. ಒನ್ಸ್ ನಾವು ಸ್ಕ್ರಬ್ ಮಾಡಿಕೊಂಡು ಬಟ್ಟೆಯಿಂದ ವೈಪ್ ಮಾಡೋದಾದರೆ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈಗ ಮೈಕ್ರೋವೇವ್ನ ಕೂಡ ಸೈಡ್ಗೆ ಇಟ್ಕೊಂಡು ಅದರ ಸುತ್ತಮುತ್ತಲೂ ಕೂಡ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಮೈಕ್ರೋವೇವ್ ಸ್ಟ್ಯಾಂಡನ್ನ ನಾನು ಆಲ್ಮೋಸ್ಟ್ 3 to 4 years ಬ್ಯಾಕ್ ಏನೋ ತರಿಸ್ಕೊಂಡಿದ್ದೆ. ಈ ಒಂದು ಸ್ಟ್ಯಾಂಡನ್ನು ನಾನು ಆಗಾಗ ಈ ಪ್ಲೇಸಲ್ಲಿ ಇಡ್ತಾ ಇರ್ತೀನಿ. ಕೆಲವೊಂದು ಸರಿ ನನಗೆ ಬೋರ್ ಆದಾಗ, ಅಂದರೆ ಈ ಒಂದು ಲುಕ್ ಬೋರ್ ಆದಾಗ ಅದನ್ನು ಸೈಡ್ಗೆ ತೆಗೆದಿಡ್ತಾ ಇರ್ತೀನಿ. ಸೊ ಈಗ ನಾನು ಮೈಕ್ರೋವೇವ್ ಸ್ಟ್ಯಾಂಡನ್ನ ಇಟ್ಕೊಂಡು ಅದ್ರ ಮೇಲೆ ಈ ರೀತಿಯಾಗಿ ಉಳಿದಿರುವಂಥ ವಸ್ತುಗಳನ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಸ್ಟವ್ ಪಕ್ಕದಲ್ಲಿ ನಾನು ಒಂದು ಶೆಲ್ಫ್ ರ್ಯಾಕ್ನ ಇಟ್ಕೊಂಡು ಅದ್ರ ಮೇಲೆ ಕೆಲವೊಂದು ಜಾಡಿಗಳೆಲ್ಲ ಕೂಡ ಇಟ್ಕೊಂಡಿದ್ದೆ. ಈಗ ಆ ಒಂದು ಕಿಚನ್ ರ್ಯಾಕ್ನ ಈ ರೀತಿ ಕ್ಯಾಬಿನೆಟ್ಸ್ ಒಳಗಡೆ ಇಟ್ಕೊಂಡು ಉಳಿದಿರುವಂಥ ವಸ್ತುಗಳನ್ನೆಲ್ಲ ಕೂಡ ನಾನು ಈ ಒಂದು ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಸುತ್ತಮುತ್ತ ಸ್ವಲ್ಪ ಎಣ್ಣೆ ಎಲ್ಲ ಸಿಡಿಯೋದ್ರಿಂದ ಇದೆಲ್ಲ ಕೂಡ ಬೇಗ ಜಿಡ್ಡಾಗ್ತಾ ಇರುತ್ತೆ. ಬಟ್ ಲುಕ್ ವೈಸ್ ನೀಟಾಗಿ ಕಾಣಿಸೋದಕ್ಕೋಸ್ಕರ ನಾನು ಆಗಾಗ ಸ್ವಲ್ಪ ಚೇಂಜಸ್ ಅನ್ನೋದು ಮಾಡ್ಕೊಳ್ತಾ ಇರ್ತೀನಿ. ಸ್ವಲ್ಪ ಚೇಂಜಸ್ ಮಾಡಿದಾದ್ಮೇಲೆ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಈ ಒಂದು ಹೊಸ ಲುಕ್ ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ಟವ್ನ ಅದರ ಜಾಗದಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಆಲ್ಮೋಸ್ಟ್ ಜಿಡ್ ಅನ್ನೋದು ತುಂಬ ಜಾಸ್ತಿ ಸ್ಟಾರ್ಟ್ ಆಗುವಂಥದ್ದು ಸ್ಟವ್ ಸುತ್ತಮುತ್ತ ಏರಿಯಾಗಳಿಂದಾನೇ. ಈ ಒಂದು ಏರಿಯಾನ ಎಷ್ಟು ನೀಟಾಗಿ ಇಟ್ಕೊಂಡಿದ್ರೆ ಅಡುಗೆ ಮನೆ ಕೂಡ ಅಷ್ಟು ನೀಟಾಗಿ ಗ್ರೀಸಿನೆಸ್ ಇಲ್ದಿರ ಇರುತ್ತೆ. ಅಡುಗೆ ಮನೆ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣದಿಂದ ಆದಷ್ಟು ಸ್ಕಿಪ್ ಮಾಡಿ ಶೇರ್ ಮಾಡಿದ್ದೀನಿ. ರೈಸ್ ಬದಲಾಗಿ ನೀವು ಮಿಲ್ಲೆಟ್ಸ್ನ ಯೂಸ್ ಮಾಡೋದಾದರೆ ಆದಷ್ಟು ಮಿಲ್ಲೆಟ್ಸ್ನ 7 to 8 hours ಸೋಕ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡೋಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಸಿಂಪಲ್ ಆಗಿ ಬೇಸಿಗೆ ಕಾಲದಲ್ಲಿ ಲಂಚ್ಗೋಸ್ಕರ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಗ್ಲಾಸಲ್ಲಿ ಮಜ್ಜಿಗೆನ ತೊಗೊಂಡಿದ್ದೀನಿ. ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಾ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪ್ಲೇಟಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ಅರ್ಧ ಭಾಗದಷ್ಟು ಫ್ರೂಟ್ಸೇ ಇದೆ. ಇನ್ನು ಉಳಿದಿರುವಂಥ 2 ಬೌಲಲ್ಲಿ ಬೆಳಗ್ಗೆ ಮಾಡಿರುವಂತಹ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್, ಅದು ಮಿಲ್ಲೆಟ್ಸ್ನ ಯೂಸ್ ಮಾಡಿ ಮಾಡಿರುವಂಥದ್ದು. ಪ್ರತಿ ಸರಿ ಕೂಡ ಪರ್ಫೆಕ್ಟಾಗೇ ಇರಬೇಕು ಅನ್ನೋ ಅವಶ್ಯಕತೆ ಇಲ್ದಿರ ಕಾಲಕ್ಕೆ ತಕ್ಕಂಗೆ ಸೀಸನ್ಗೆ ತಕ್ಕಂಗೆ ಕೆಲವೊಂದು ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದ ನಾವು ಹೆಲ್ತಿಯಾಗಿರ್ತೀವಿ, ಸ್ಟ್ರೆಸ್ ಕೂಡ ಆಗದಿರ ಇರುತ್ತೆ. ಲಂಚ್ಗೋಸ್ಕರ ಕಟ್ ಮಾಡಿರುವಂತಹ ವಾಟರ್ ಮಿಲನ್ ಸ್ವಲ್ಪ ಟೇಸ್ಟ್ ವೈಸ್ ಸಪ್ಪೆ ಇತ್ತು. ಸೊ ಉಳಿದಿರುವಂಥ ವಾಟರ್ ಮಿಲನ್ನ ಯಾರೂ ತಿನ್ನಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಈ ಒಂದು ವಾಟರ್ ಮಿಲನಿಂದ ಕ್ಯಾಂಡೀಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ವಾಟರ್ ಮಿಲನ್ನ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೀವು ಬೇಕು ಅನ್ನೋದಾದರೆ ಈ ಟೈಮಲ್ಲೇ ಬೀಜಗಳೆಲ್ಲ ಕೂಡ ತೆಗೆದು ಹಾಕ್ಕೊಳ್ಬೋದು. ಬಟ್ ನಾನು ಒಂದ್ಸರಿ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಅದರಲ್ಲಿರುವಂಥ ಬೀಜಗಳನ್ನ ಶೋಧಿಸ್ಬಿಟ್ಟು ಸಪ್ರೇಟ್ ಮಾಡ್ಕೊಳ್ತೀನಿ. ಶೋಧಿಸೋಕ್ಕೆ ಯೂಸ್ ಮಾಡಿರುವಂಥ ಸ್ಟ್ರೈನರ್ ಏನಿದೆ, ಸೊ ಇದನ್ನು ನಾನು ತಕ್ಷಣ ಕ್ಲೀನ್ ಮಾಡೋದಾದರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಒಂದು ವೇಳೆ ಸೈಡ್ಗಿಟ್ಟು ಆಮೇಲೆ ಕ್ಲೀನ್ ಮಾಡ್ತೀನಿ ಅನ್ನೋದಾದರೆ ಬೇಸಿಗೆ ಆಗಿರೋ ಕಾರಣ ಬೇಗನೆ ಡ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕ್ವಿಕ್ಕಾಗಿ ಅದನ್ನು ಕೂಡ ಕ್ಲೀನ್ ಮಾಡಿ ಸೈಡ್ಗಿಟ್ಬಿಟ್ಟು ಈಗ ನಾವು ಶೋಧಿಸಿ ಇಟ್ಕೊಂಡಿರುವಂಥ ಜ್ಯೂಸ್ ಏನಿದೆ ಅದು ಟೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅದ್ರ ಪ್ರಕಾರ ನಾವು ಶುಗರ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 4 ಸ್ಪೂನಷ್ಟು ಬೆಲ್ಲದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 4 ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಬೇಕಾಗತ್ತೆ. ಹಾಲಿನ ಕೆನೆನ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಬೆಣ್ಣೆ ತುಪ್ಪ ಮಾಡ್ಕೊಳ್ತಾ ಇರ್ತೀನಿ. ಅದೇ ಕ್ರೀಮ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಈ ಒಂದು ಜ್ಯೂಸ್ನ ನಿಮ್ಮ ಹತ್ರ ಮೌಲ್ಡ್ಸ್ ಇದ್ದರೆ ಮೌಲ್ಡ್ಸಲ್ಲಿ ಹಾಕ್ಕೊಳ್ಬೋದು. ನನ್ನ ಹತ್ರ ಮೌಲ್ಡ್ಸ್ ಇಲ್ಲದೆ ಇರೋ ಕಾರಣ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ವಾಟರ್ ಮಿಲನಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರುವಂಥ ಜ್ಯೂಸ್ನ ನಾನು ಪೇಪರ್ ಗ್ಲಾಸಸಲ್ಲಿ ಹಾಕ್ಕೊಂಡು ಅಲ್ಯೂಮಿನಿಯಂ ಫಾಯಿಲಿಂದ ರ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಮಧ್ಯದಲ್ಲಿ ಐಸ್ ಕ್ರೀಮ್ ಸ್ಟಿಕ್ಸ್ ಇಡಬೇಕಾಗತ್ತೆ. ಸೊ ಆ ಒಂದು ಸ್ಟಿಕ್ಸ್ ಇಲ್ಲದೆ ಇರೋ ಕಾರಣ ನಾನು ಸ್ಪೂನ್ಸ್ ಬರುತ್ತೆ ಅಲ್ವಾ, ಅದನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಕೂಡ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ, ಫ್ರೀಝರಲ್ಲಿ ಇಡಬೇಕಾಗತ್ತೆ. ಆಲ್ಮೋಸ್ಟ್ ಒಂದು 7 to 8 hours ಆದರೂ ಕೂಡ ಫ್ರೀಸ್ ಮಾಡ್ಕೊಳ್ಬೇಕಾಗತ್ತೆ. ಏಯ್ಟ್ to 10 hours ಆದಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಔಟ್ಸೈಡ್ ಎಲ್ಲ ಕೂಡ ನೀವು ತೊಗೊಂಡು ಬಂದಿರ್ತೀರಲ್ವ, ಅದೇ ಥರನೇ ಇರುತ್ತೆ. ಬಟ್ ನಿಮಗೆ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ. ನೀವು ಬೇಕಂದರೆ ಸಕ್ಕರೆನೇ ಹಾಕ್ಕೊಳ್ಬೋದು. ಸೊ ಈ ಒಂದು ಐಸ್ ಕ್ಯಾಂಡೀಸ್ನ ಮಾಡೋದಕ್ಕೋಸ್ಕರ ನಾನು ಕ್ರೀಮ್ನ ಯೂಸ್ ಮಾಡಿದ್ದೆ. ಉಳಿದಿರುವಂಥ ಕ್ರೀಮ್ ಏನಿದೆ ಫ್ರೆಶ್ ಕ್ರೀಮ್, ಅದರಿಂದ ನಾನೀಗ ಬೆಣ್ಣೆನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೇಮ್ ಅದೇ ಬಾಕ್ಸಲ್ಲಿ ನಾನು ಒಂದು 5 ನಿಮಿಷ ಟರ್ನ್ ಮಾಡಿದ್ರೆ ಬೆಣ್ಣೆ ಅನ್ನೋದು ಪ್ರಿಪೇರ್ ಆಗುತ್ತೆ. ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಈ ಒಂದು ಬೆಣ್ಣೆನ ಕ್ಲೀನಾಗಿರುವಂಥ ನೀರಲ್ಲಿ ಒಂದು 3 ರಿಂದ 4 ಬಾರಿ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ದೋಸೆ ಎಲ್ಲ ಮಾಡಬೇಕಾದ್ರೆ ಬೆಣ್ಣೆನ ಕ್ವಿಕ್ಕಾಗಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ಇಲ್ಲ ನೀವು ಡೈರೆಕ್ಟಾಗಿ ತುಪ್ಪನ ಮಾಡ್ತೀರಾ ಅನ್ನೋದಾದರೆ 1 ರಿಂದ 2 ಬಾರಿ ತೊಳೆದ್ಬಿಟ್ಟು ಡೈರೆಕ್ಟಾಗಿ ತುಪ್ಪ ಅನ್ನೋದು ಮಾಡ್ಕೊಳ್ಬೋದು. ಈಗ ಈ ಒಂದು ಬೆಣ್ಣೆನ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಲಾಸ್ಟ್ ವೀಡಿಯೋಸಲ್ಲಿ ನಂಗೆ ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ಕಿಚನ್ ಕ್ಲಾತ್ಸ್ನ ಯಾವ ರೀತಿ ಇಟ್ಕೊಳ್ತೀರಾ ತೋರಿಸಿ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಡುಗೆ ಮನೆಯಲ್ಲಿ ನಾನು ಒಂದು 4 ಬಟ್ಟೆಗಳನ್ನ ಇಟ್ಕೊಂಡಿರ್ತೀನಿ. ಈ 4 ಕಿಚನ್ ಟವಲ್ಸ್ನ ಎಲ್ಲೆಲ್ಲಿ ಇಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. 3-4 years ಬ್ಯಾಕ್ ನಾನು ಒಂದು ಟವಲ್ ಹೋಲ್ಡರ್ನ ತೊಗೊಂಡಿದ್ದೆ ಅಮೆಝಾನಲ್ಲಿ. ಅದು ನೋಡೋಕ್ಕೆ ಈ ರೀತಿಯಾಗಿರುತ್ತೆ. ಇದನ್ನು ನಾವು ಕ್ಯಾಬಿನೆಟ್ ಒಳಗಡೆ ಕೂಡ ಫಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಔಟ್ಸೈಡ್ ಕಾಣಿಸ್ಬೇಕು ಟವಲ್ ಅನ್ನೋದಾದರೆ ಈ ರೀತಿ ಔಟ್ಸೈಡ್ ಫಿಕ್ಸ್ ಆಗೋಂಗೆ ಕೂಡ ನಾವು ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಬೋದು.
ಸೆಕೆಂಡ್ ಕಿಚನ್ ಟವಲ್ನ ನಾನು ಸ್ಟವ್ ಹತ್ರ ಇಟ್ಕೊಂಡಿರ್ತೀನಿ. ಬಿಸಿ ಪಾತ್ರೆ ಎಲ್ಲನೂ ಇಳಿಸ್ಬೇಕಾದ್ರೆ ಏನಾದರೂ ಬಿಸಿಯಾಗಿರುವಂಥದ್ದನ್ನು ತಾಕುವಾಗ ಈ ಒಂದು ಟವಲ್ನ ಯೂಸ್ ಮಾಡ್ಕೊಳ್ತೀನಿ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಒಂದು ಕಾರ್ನರ್ಗೆ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಟವಲ್ನ ನಾನು ಫ್ರಿಜ್ಗೆ ಹಾಕಿರ್ತೀನಿ. ಚಿಕ್ಕ ಮಕ್ಕಳು ಇರೋದ್ರಿಂದ ಕೈಯೆಲ್ಲನೂ ಒರೆಸ್ಬೇಕಾದ್ರೆ ಬೇರೆ ಟವಲ್ಸ್ ಎಲ್ಲ ಸ್ವಲ್ಪ ಹೈಟಲ್ಲಿರುತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ ಇಟ್ಕೊಂಡಿರ್ತೀನಿ. ಇನ್ನೊಂದನ್ನ ನಾನು ಸಿಂಕ್ ಪಕ್ಕದಲ್ಲೇ ಒಂದು ಉಕ್ಸ್ನ ಹಾಕೊಂಡು ಅದಕ್ಕೆ ಈ ರೀತಿಯಾಗಿ ಹ್ಯಾಂಗ್ ಮಾಡ್ಕೊಳ್ತೀನಿ. ಆದಷ್ಟು ಒಮ್ಮೆಕ್ಕಿನ ಕೆಲಸಗಳನ್ನ ಅವಾಗಿನ ಕೆಲಸ ಅವಾಗಲೇ ಮಾಡ್ಕೊಂಡ್ರೆ ಬೆಟರು. ಈಗ ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ನಾವು ಕಿಚನ್ ಟವಲ್ಸ್ನ ತೆಗೆದ್ರೆ ಒಂದೇ ಸಮಾನ ಎಲ್ಲ ಕೂಡ ಕ್ಲೀನ್ ಆಗುತ್ತೆ. ಕಿಚನ್ ಟವಲ್ಸ್ನ ಒಂದ್ಸರಿ ಕಿಚನ್ ಕ್ಲೀನಿಂಗ್ ಒಂದ್ಸರಿ ಮಾಡಿದ್ರೆ ಸೊ ಅಷ್ಟು ನೀಟಾಗಿ ಕಾಣಲ್ಲ ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೋರ್ ರೂಮ್ ವ್ಯೂ ಯಾವ ರೀತಿ ಇದೆ ಅಂತ. ತುಂಬಾ ಮೆಸ್ಸಿ ಆಗಿಬಿಟ್ಟಿದೆ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ಸ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಧೂಳೆಲ್ಲ ಅವಾಯ್ಡ್ ಮಾಡೋಣ ಅನ್ನೋದ್ರಿಂದ ಒಂದು 10 to 15 ಡೇಸ್ ಇದನ್ನೆಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ಸೊ ಅದರಿಂದ ಈ ಒಂದು ವ್ಯೂ ಅನ್ನೋದು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಹಬ್ಬದ ಟೈಮಲ್ಲಿ ಕೆಲವೊಂದು ಮನೆಗಳೆಲ್ಲ ಕೂಡ ತೆಗೆದು ಯೂಸ್ ಮಾಡಿದ್ವಿ. ಅದನ್ನೆಲ್ಲ ಕೂಡ ಅಲ್ಲಲ್ಲೇ ಇಟ್ಬಿಟ್ಟಿರೋದ್ರಿಂದ ಈ ರೀತಿಯಾಗಿ ಮೆಸ್ಸಿಯಾಗಿದೆ. ಸೊ ಈಗ ಅದೆಲ್ಲ ಕೂಡ ತೆಗೆದು ಸೈಡ್ಗೆ ಇಟ್ಕೊಂಡು ಅದರ ಜಾಗದಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ವಸ್ತುಗಳನ್ನ ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ಲೋರ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೋರ್ ಕ್ಲೀನಿಂಗ್ ಅಂದರೆ ನೆನಪಾಯಿತು. ಈ ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ, ಈ ಒಂದು ಬಕೆಟ್ ಕಾಂಪ್ಯಾಕ್ಟ್ ಬಕೆಟು. ಸೊ ಇದರ ಲಿಂಕ್ನ ತುಂಬ ಜನ ಕೇಳ್ತಾ ಇದ್ದೀರಾ. ಅಟ್ ಪ್ರೆಸೆಂಟ್ ಇದು ಅನ್ಅವೈಲಬಲ್ ಇರೋ ಕಾರಣ ನಾನು ಲಿಂಕ್ನ ಕೊಡೋಕ್ಕೆ ಆಗ್ತಿಲ್ಲ. ಇದೇ ಕಂಪ್ನಿದು ನಾರ್ಮಲ್ ಬಕೆಟ್ ಬರುತ್ತೆ ಅಲ್ವಾ, ಸೊ ಸ್ಪಿನ್ ಮಾಪಲ್ಲಿ ಆ ರೀತಿ ಬಕೆಟ್ಸ್ ಬೇಕಂದರೆ ನಿಮಗೆ ಸಿಗುತ್ತೆ. ವಿಡಿಯೋದಲ್ಲಿ ತೋರಿಸಿರುವಂಥ ಎಕ್ಸಾಕ್ಟ್ ಬಕೆಟ್ ಬೇಕು ಅನ್ನೋದಾದ್ರೆ ನಿಮಗೆ ಸಿಗಲ್ಲ. ಮನೆ ಎಷ್ಟು ದೊಡ್ಡದಾಗಿದೆ ಅಂತ ಮುಖ್ಯ ಅಲ್ಲ, ಎಲ್ಲ ವಸ್ತುಗಳನ್ನ ಅದರ ಜಾಗದಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದೀವ ಇಲ್ಲ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇದೆಲ್ಲ ಮಾಡೋಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಸೊ ಈವ್ನಿಂಗ್ ಫ್ರೆಶ್ ಆಗಿ ಬರೋಣ ಅಂತ ಮೇಲೆ ಹೋಗ್ತಿದ್ದೆ. ಆಲ್ಮೋಸ್ಟ್ ಮೇಲೆ ಹೋಗ್ಬೇಕಾದ್ರೆ ಎವ್ರಿ ಟೈಮ್ ಚೆಕ್ ಮಾಡ್ಕೊಳ್ತೀನಿ ಏನಾದರೂ ಮೇಲೆ ತೊಗೊಂಡೋಗುವಂಥ ವಸ್ತುಗಳು ಈ ಒಂದು ಪ್ಲೇಸಲ್ಲಿ ಇದೆಯಾ ಇಲ್ವಾ ಅಂತ. ಒನ್ಸ್ ಚೆಕ್ ಮಾಡಿಕೊಂಡು ಏನಾದರೂ ವಸ್ತುಗಳಿದೆ ಅನ್ನೋದಾದರೆ ಮೇಲೆ ಹೋಗಬೇಕಾದ್ರೆ ಒಂದೇ ಸಮಾನ ತೊಗೊಂಡೋಗ್ತೀನಿ. ಪದೇ ಪದೇ ಕೆಳಗಡೆ ಮೇಲೆ ಇಳಿಯೋದಕ್ಕಿಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳೋದಾದರೆ ಈ ರೀತಿ ಮೇಲೆ ತೊಗೊಂಡೋಗುವಂಥ ಯಾವುದಾದ್ರೂ ಒಂದು ವಸ್ತು ಸಿಗುತ್ತೆ. ಈಗ ಇಲ್ಲಿ ಏನು ನೋಡ್ತಿದ್ದೀರಾ, ಕವರಲ್ಲಿ ಕೆಲವೊಂದು ಶಾಪಿಂಗ್ ಮಾಡಿರೋವಂತಹ ವಸ್ತುಗಳಿತ್ತು. ಅದೆಲ್ಲದನ್ನು ಕೂಡ ಈ ರೀತಿಯಾಗಿ ತೆಗೆದು ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ನೋಡ್ತಿದ್ದೀರಾ, ಬ್ಯಾಂಗಲ್ ಸ್ಟ್ಯಾಂಡು. ಇದರಲ್ಲಿ ನಾವು ರಿಬ್ಬನ್ಸ್ ಇರ್ಬೋದು, ಬ್ಯಾಂಗಲ್ಸ್ ಮತ್ತು ಕ್ಲಿಪ್ಸ್ ಎಲ್ಲದನ್ನು ಕೂಡ ಒಂದರಲ್ಲೇ ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದೆ ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟು ಕೆಲವೊಂದು ಲಾಂಡ್ರಿ ಎಲ್ಲ ಇತ್ತು, ಅದೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಡ್ಶೀಟ್ಸ್ಗೆಲ್ಲ ಗಂಜಿ ಇಡುವಂಥದ್ದು ಇರ್ಬೋದು. ಆಮೇಲೆ ಕೆಲವೊಂದು ಟಾಪ್ಸ್ ಮೇಲೆಲ್ಲ ಕೂಡ ಡಾರ್ಕ್ ಮಾರ್ಕ್ಸ್ ಎಲ್ಲನೂ ಆಗಿತ್ತು, ಅದೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಶ್ ಬ್ಯಾಗಲ್ಲಿ ಎಲ್ಲ ರಿಬ್ಬನ್ಸ್ನ ಕೂಡ ನಾನು ವಾಷಿಂಗ್ ಮಿಷಿನಲ್ಲಿ ಹಾಕಿ ವಾಶ್ ಮಾಡ್ಕೊಂಡಿದ್ದೆ. ಎಲ್ಲ ರಿಬ್ಬನ್ಸು ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಡ್ರೈ ಆಗಿದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಈ 2 ಟಾಪ್ಸ್ ಏನಿದೆ ಇದನ್ನ ಐರನ್ ಮಾಡೋಣ ಅನ್ನೋದ್ರಿಂದ ತೆಗಿತಾ ಇದ್ದೀನಿ. ಒಂದು ಫಂಕ್ಷನ್ ಕೂಡ ಇದ್ದಿದ್ರಿಂದ ನಾನು ಒಂದು ರೇಷ್ಮೆ ಸೀರೆನ ಈ ರೀತಿ ಪ್ರೀಪ್ಲೀಟ್ ಮಾಡಿ ನೀಟಾಗಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ರೇಷ್ಮೆ ಸೀರೆಗಳನ್ನ ಬೇಗ ವೇರ್ ಮಾಡಬೇಕು ಅನ್ನೋದಾದ್ರೆ ಆದಷ್ಟು ಈ ರೀತಿ ಪ್ರೀಪ್ಲೀಟ್ ಮಾಡಿ ಇಟ್ಕೊಳ್ಳೋದಾದ್ರೆ ತುಂಬಾನೇ ಈಸಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವಿಡಿಯೋನ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೋಡಿದ್ರಲ್ಲ, ಅವಾಗಿನ ಕೆಲಸ ಆವಾಗಲೇ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಈ ಒಂದು ಸಮ್ಮರಲ್ಲಿ ತುಂಬ ಹೆಲ್ಪ್ಫುಲ್ ಆಗುವಂಥ ಒಂದು ಟಿಪ್ನ ತಿಳಿಸ್ಕೊಡ್ತೀನಿ. ಆದಷ್ಟು ನಾವು ಮಧ್ಯದಲ್ಲಿ ಗ್ಯಾಪ್ ಕೊಡ್ದಿರಾ ನೀಟಾಗಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ರೆ ಎಲ್ಲ ಕೆಲಸಗಳು ಅಟ್ ಎ ಟೈಮ್ ಮುಗ್ದೋಗುತ್ತೆ. ಒಂದು ವೇಳೆ ಒಂದು 5-10 ನಿಮಿಷ ಗ್ಯಾಪ್ ಕೊಟ್ಟು ಆಮೇಲೆ ಮಾಡ್ತೀವಿ ಅನ್ನೋದಾದ್ರೆ ಲೇಸಿನೆಸ್ ಅನ್ನೋದು ಅಷ್ಟರಲ್ಲೇ ನಮ್ಮನ್ನ ಅಟ್ಯಾಕ್ ಮಾಡಿರುತ್ತೆ. ನೆಕ್ಸ್ಟ್ ನಾವು ತಗೊಳ್ಳೋ ಅಂತಹ ಫುಡ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ಆದಷ್ಟು ಲೈಟ್ ಆಗಿರುವಂಥ ಫುಡ್ನ ತಗೊಳ್ಳೋದಾದ್ರೆ ಬಾಡಿ ಕೂಡ ಆಕ್ಟಿವ್ ಆಗಿರುತ್ತೆ. ಹೆವಿ ಆಗಿರುವಂಥ ಮೀಲ್ನ ನಾವೇನಾದರೂ ತಗೊಳ್ಳೋದಾದ್ರೆ ಸೊ ಊಟ ಆಗಿದ ಕೂಡಲೇ ಒಂದು 5ರಿಂದ 10 ನಿಮಿಷ ಆದರೂ ಮಲಗಬೇಕಂತ ಅನಿಸುತ್ತೆ. ಆಮೇಲೆ ಬೇರೆ ಕೆಲಸ ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಕೂಡ ಬರಲ್ಲ.
ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಮೋಟಿವೇಶ್ನಲ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.